ಓ, ಎಲ್ಲರಿಗೂ ಶರಣಾರ್ಥಿ. ಮತ್ತು ಸಾಮಾನ್ಯವಾಗಿ ಈ ಮೈಕೈ ನೋವು ಒಂದು ಎಲ್ಲರಿಗೂ ಇರುವಂಥ ಕಾಯಿಲೆ. ಮಂಡಿ ನೋವು, ಸೊಂಟ ನೋವು, ತಲೆನೋವು, ಬೆನ್ನು ಏನೇನೋ ನೋವುಗಳು ಇರುತ್ತಲ್ವ. ಅದಕ್ಕೆ ಏನು ಮಾಡಬೇಡಿ, ಒಂದು 3 ದತ್ತೂರೆ ಬೀಜ ಅಂತ ಹೇಳ್ತಾರೆ, ಶಿವನ ಮೇಲೆ ಹಿಡ್ತೀವಲ್ಲ, ಮುಳ್ಳು ಇರುತ್ತಲ್ಲ, ಆ ದತ್ತೂರೆ ಕಾಯಿ ತೊಗೊಬನ್ನಿ. ಅದನ್ನು ಒಂದು 5 ದಿನ ನೆರಳಲ್ಲಿ ಒಣಗಿಸಿ, ನೆರಳಲ್ಲಿ, ಬಿಸಿಲಲ್ಲ, ನೆರಳಲ್ಲಿ ಒಣಗಿಸ್ಬಿಟ್ಟು ಅದ್ರ ಬೀಜ ತಗೊಳ್ಳಿ. ಅದನ್ನು ಸಾಸಿವೆ ಎಣ್ಣೆ, ಒಂದು ಬೌಲು ಸಾಸಿವೆ ಎಣ್ಣೆ ತೊಗೊಳ್ಳಿ. ಆ ಸಾಸಿವೆ ಎಣ್ಣೆಗೆ ಈ ದತ್ತೂರಿ ಬೀಜಗಳನ್ನ ಹಾಕಿ 2-3 ಕಾಳು ಮೆಣಸು ಹಾಕಿ, ಸರಿನಾ? ಮೆಣಸು ಹಾಕ್ಬಿಟ್ಟು ಇದ್ದರೆ ಒಂಚೂರು ನಿಮ್ಮ ಹತ್ರ ಇದು ಏನದು ಉಂಡಿಗೆ ಬರುತ್ತಲ್ಲಪ್ಪ, ಬಿಡಿ, ಅದು ಹಾಕ್ತಾಯಿದ್ರೂ ಪರವಾಗಿಲ್ಲ, ಆಯಿತಾ? ಅದನ್ನು ನೀವೇನು ಮಾಡಿ, ಚೆನ್ನಾಗಿ ಸ್ವಲ್ಪ ಕಾಯಿಸಿ ಇಟ್ಕೊಳ್ಳಿ. ಬೀಜಗಳೆಲ್ಲ ಸ್ವಲ್ಪ ಕರಗಾಗೋಕ್ಕೆ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಇಟ್ಕೊಂಡು ಅದನ್ನು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಅದರಲ್ಲಿ ಮಂಡಿ ಇಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಮಸಾಜ್ ಮಾಡಿ. ನಿಜವಾಗ್ಲೂ ಒಂದು 10 ಡೇಸಲ್ಲಿ ನಿಮಗೆ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಶರಣು.